ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಪರ್ಸನಲ್ ಫೈನಾನ್ಸ್ನ ವಿಷಯದಲ್ಲಿ ವೆರಿ ಇಂಪಾರ್ಟೆಂಟ್ ಮತ್ತು ಅತ್ಯಂತ ಜನಪ್ರಿಯ ವಿಷಯವಾದಂತಹ ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 80C ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸೆಕ್ಷನ್ 80C ಎಂದರೇನು? ಇದರ ಮೂಲಕ ಎಷ್ಟು ಟ್ಯಾಕ್ಸ್ ಅನ್ನು ನಾವು ಉಳಿಸಬಹುದು, ಇದರ ಲಾಭವನ್ನು ಯಾರು ಪಡೆಯಬಹುದು ಮತ್ತು ಈ ಸೆಕ್ಷನ್ನ ಅಡಿಯಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಯಾವೆಲ್ಲ ಇವೆ ಅನ್ನೋ ಕೆಲವು ಪ್ರಶ್ನೆಗಳಿಗೆ ಉತ್ತರನ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಟ್ಯೂನ್ ಮಾಡಿ ಮತ್ತು ಇಂಥದೇ ಇಂಟ್ರೆಸ್ಟಿಂಗ್ ಬ್ಯಾಂಕಿಂಗ್ ಹಾಗೂ ಫೈನಾನ್ಸಿಗೆ ಸಂಬಂಧಪಟ್ಟಂತ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಕೂಡ ಮಾಡಿ. ಬನ್ನಿ ಹಾಗಿದ್ರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫೈನಾನ್ಷಿಯಲ್ ಇಯರ್ ಕೊನೆ ಆಗ್ತಿದ್ದಂತೆ ಮತ್ತು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಡೇಟ್ ಹತ್ತಿರ ಬರ್ತಿದ್ದಂತೆ ನಾವು ಅತಿ ಹೆಚ್ಚು ತಲೆ ಕೆಡಿಸಿಕೊಳ್ಳೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ವರ್ಷ ನಮ್ಮ ಇನ್ಕಮ್ನ ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ಟೋಕೆ ಬರಬಹುದು, ಇನ್ಕಮ್ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಯಾವೆಲ್ಲ ಆಪ್ಷನ್ಗಳಿವೆ, ನಾನು ಸಫಿಷಿಯೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನ, ಅದರಲ್ಲಿ ವಿಶೇಷವಾಗಿ ಈ ಸ್ಯಾಲರಿ ಕ್ಲಾಸ್ನವರು ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ಸು ಇದರ ಬಗ್ಗೆ ಟ್ಯಾಕ್ಸ್ ಎಕ್ಸ್ಪರ್ಟ್ಗಳನ್ನು ಕನ್ಸಲ್ಟ್ ಮಾಡೋಕೆ ಶುರು ಮಾಡ್ತಾರೆ ಅಥವಾ ಅವರೇ ಈ ವಿಷಯದ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ಕೊಂಡಿರ್ತಾರೆ. ಇನ್ಕಮ್ ಟ್ಯಾಕ್ಸ್ ಸೇವಿಂಗ್ಸ್ ಅಂತ ಬಂದಾಗ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಸೆಕ್ಷನ್ 80Cಯು ಹೆಚ್ಚು ಡಿಸ್ಕಷನ್ ಆಗುವಂಥ ಸೆಕ್ಷನ್ ಮತ್ತು ಅತಿ ಹೆಚ್ಚು ಎಕ್ಸಂಪ್ಷನ್ಗೆ ಬಳಸುವಂಥ ಸೆಕ್ಷನ್ ಆಗಿದೆ. ಯೂಶುವಲಿ ಇನ್ವೆಸ್ಟರ್ಸ್ ಈ ಆಪ್ಷನನ್ನು ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಟ್ಯಾಕ್ಸ್ ಬೆನಿಫಿಟ್ ಸಿಗೋದು ಬಿಡೋದು ನಾವು ಚೂಸ್ ಮಾಡುವಂಥ ಟ್ಯಾಕ್ಸ್ ಫೈಲಿಂಗ್ ಸಿಸ್ಟಮ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಅಂದರೆ ಯಾರು ತಮ್ಮ ITR ಫೈಲಿಂಗ್ ಮಾಡ್ಕೊಳ್ಳೋದಕ್ಕೆ ಓಲ್ಡ್ ಟ್ಯಾಕ್ಸ್ ರಿಜಿಮೆಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅವರಿಗೆ ಲಭ್ಯ ಇರುತ್ತೆ. ನ್ಯೂ ಟ್ಯಾಕ್ಸ್ ರೆಜಿಮೆ ಸೆಲೆಕ್ಟ್ ಮಾಡ್ಕೊಳ್ಳೋರಿಗೆ 80C ಸೆಕ್ಷನ್ ಅಡಿಯಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಅಥವಾ ಎಕ್ಸಂಪ್ಷನ್ಗೆ ಅವಕಾಶ ಇರೋದಿಲ್ಲ. ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ 80C ಎಂದರೇನು ಅನ್ನೋದನ್ನು ನೋಡೋದಾದರೆ, ಸೆಕ್ಷನ್ 80C ಅಂದರೆ ಇದು ಟ್ಯಾಕ್ಸೇಬಲ್ ಇನ್ಕಮ್ನಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಮಾಡಲಿಕ್ಕಿರುವಂತಹ ಒಂದು ಪ್ರೊವಿಷನ್ ಆಗಿದೆ. ಈ ಪ್ರೊವಿಷನ್ನ ಪ್ರಕಾರ ಕೆಲವೊಂದು ಸ್ಪೆಸಿಫಿಕ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಮತ್ತು ಪೇಮೆಂಟ್ ಆಪ್ಷನ್ಸ್ಗಳಲ್ಲಿ ನಾವು 1,50,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ಇನ್ವೆಸ್ಟ್ ಮಾಡಿದರೆ ನಮ್ಮ ಟ್ಯಾಕ್ಸೇಬಲ್ ಇನ್ಕಮ್ ಏನಿರುತ್ತೆ ಅದರ ಮೇಲೆ 1,50,000 ರೂಪಾಯಿವರೆಗೂ ಟ್ಯಾಕ್ಸ್ ಸೇವಿಂಗ್ಸ್ ಅಥವಾ ಎಕ್ಸಂಪ್ಷನ್ನ ಪಡೆಯಬಹುದಾಗಿದೆ. ಇನ್ನು ಯಾರು 80Cಯ ಲಾಭವನ್ನು ಪಡೆಯಬಹುದು ಅಂತ ಪ್ರಶ್ನೆ ಬಂದರೆ, ಸ್ವಂತ ಆದಾಯ ಹೊಂದಿರುವಂತಹ ಭಾರತೀಯ ನಾಗರಿಕರು ಸೆಕ್ಷನ್ 80Cಯ ಡಿಡಕ್ಷನ್ನ ಕ್ಲೇಮ್ ಮಾಡಬಹುದಾಗಿದೆ. ನೀವು ಸ್ಯಾಲರಿಡ್ ಎಂಪ್ಲಾಯ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಬಿಸ್ನೆಸ್ ಮನ್, ಹೌಸ್ ವೈಫ್, ಸ್ಟೂಡೆಂಟ್ ಅಥವಾ ಸೀನಿಯರ್ ಸಿಟಿಜನ್ ಆಗಿದ್ದರೆ ನಿಮಗೆ ನಿಮ್ಮ ಸ್ವಂತ ಇನ್ಕಮ್ ಇದ್ದರೆ ನೀವು ಟ್ಯಾಕ್ಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯ ಲಾಭ ಪಡೆಯಬಹುದಾಗಿದೆ. ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇದೆ ಅನ್ನೋದನ್ನು ನೋಡೋದಾದರೆ, IT ಆ್ಯಕ್ಟ್ 1961 ಸೆಕ್ಷನ್ 80Cಯ ಲಾಭ ಪಡಿಬೇಕಂದ್ರೆ ಸುಮಾರು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಿವೆ. ಅದರಲ್ಲಿ ಪ್ರಮುಖವಾದಂಥ ಕೆಲವು ಆಯ್ಕೆಗಳು EPF ಅಂದರೆ ಎಂಪ್ಲಾಯರ್ ಪ್ರೊವಿಡೆಂಟ್ ಫಂಡ್, PPF ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್, SSY ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ, NSC ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್, ELSS ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ಸ್ ಅಥವಾ ಟ್ಯಾಕ್ಸ್ ಸೇವಿಂಗ್ಸ್ ಮ್ಯೂಚುವಲ್ ಫಂಡ್ಗಳು, ಟ್ಯಾಕ್ಸ್ ಸೇವಿಂಗ್ಸ್ ಫಿಕ್ಸ್ಡ್ ಡೆಪಾಸಿಟ್ಸ್ಗಳು, NPS ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್, SCSS ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೇವೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಇರುತ್ತೆ. ಈ ವಿಡಿಯೋ ಮುಗಿದ ಮೇಲೆ ಆ ವಿಡಿಯೋನ ಖಂಡಿತವಾಗಿ ನೋಡಿ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್, ಯುಲಿಪ್ ಸ್ಕೀಮ್ಸ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್, ಇವೆಲ್ಲ ಪ್ರಮುಖವಾದಂಥ ಆಪ್ಷನ್ಸ್ಗಳಾಗಿವೆ. ಇವಲ್ಲದೆ 2 ಮಕ್ಕಳ ಎಜುಕೇಷನ್ ಎಕ್ಸ್ಪೆಂಡಿಚರ್ ಏನಿದೆ ಅಂದರೆ ಸ್ಕೂಲ್ ಅಥವಾ ಕಾಲೇಜ್ಗೆ ಪೇ ಮಾಡಿರುವಂಥ ಟ್ಯೂಷನ್ ಫೀಸನ್ನು ಸಹ ನಾವು
ಈ ಸೆಕ್ಷನ್ ಅಡಿಯಲ್ಲಿ ಕ್ಲೇಮ್ ಮಾಡಬಹುದಾಗಿದೆ. ನಿಮ್ಮ ಹೆಸರಲ್ಲಿ ಫಸ್ಟ್ ಟೈಮ್ ಏನಾದರೂ ಹೋಮ್ ಲೋನ್ ತಗೊಂಡಿದ್ರೆ, ಆ ಹೋಮ್ ಲೋನ್ನ EMI ಸ್ಟಾರ್ಟ್ ಆಗಿದ್ರೆ ನೀವು ನಿಮ್ಮ ಹೋಮ್ ಲೋನಿಗೆ ಪೇ ಮಾಡಿರುವಂಥ ಇಂಟ್ರೆಸ್ಟ್ ಅನ್ನು ಸಹ ಈ ಸೆಕ್ಷನ್ ಅಲ್ಲಿ ಕ್ಲೇಮ್ ಮಾಡಬಹುದಾಗಿದೆ. ಹಾಗೂ ಮನೆ ಖರೀದಿಯ ಟೈಮಲ್ಲಿ ಪೇ ಮಾಡಿರುವಂಥ ಸ್ಟ್ಯಾಂಪ್ ಡ್ಯೂಟಿ ಮತ್ತೆ ರಿಜಿಸ್ಟ್ರೇಷನ್ ಚಾರ್ಜಸ್ಗಳನ್ನು ಸಹ ನೀವು ಸೆಕ್ಷನ್ 80C ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿಯನ್ನ ಪಡೆಯಬಹುದು. ಇವತ್ತಿನ ಡೇಟಲ್ಲಿ ಈ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳು ಟೋಟಲ್ ಆಗಿ ಅಂದರೆ 1,50,000 ರೂಪಾಯಿವರೆಗೂ ಒಂದು ಹಣಕಾಸಿನ ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. 80Cಯಲ್ಲಿ ಕವರ್ ಆಗೋ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳಲ್ಲಿ ಗಮನಿಸಬೇಕಾದಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಮತ್ತೆ ಆಪ್ಷನ್ಸ್ಗಳಲ್ಲಿ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ನೀವು ಬ್ಯಾಂಕ್ಗಳಲ್ಲಿ ಟ್ಯಾಕ್ಸ್ ಸೇವಿಂಗ್ಸ್ FD ಮಾಡಿದ್ರೆ 5 years ಲಾಕ್ ಇನ್ ಪೀರಿಯಡ್ ಇರುತ್ತೆ. ಅದೇ ಥರ ಟ್ಯಾಕ್ಸ್ ಸೇವಿಂಗ್ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ 3 ವರ್ಷದವರೆಗೂ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಇನ್ನು ಟ್ಯಾಕ್ಸ್ ಸೇವ್ ಮಾಡಲು ಬೆಸ್ಟ್ ಆಪ್ಷನ್ ಅಥವಾ ಇನ್ವೆಸ್ಟ್ಮೆಂಟ್ ಯಾವುದು ಅಂತ ನೋಡೋದಾದ್ರೆ, 80Cಯಲ್ಲಿ ಟ್ಯಾಕ್ಸ್ ಸೇವ್ ಮಾಡೋದಕ್ಕೆ ತುಂಬಾ ಆಪ್ಷನ್ಗಳು ಇವೆ. ಹೌದು, ಇದರಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಅದು ನಮ್ಮ ಇಂಡಿವಿಜುವಲ್ ಇನ್ವೆಸ್ಟ್ಮೆಂಟ್ ಆಗಿರೋ ಕಾರಣ ಅದು ನಮ್ಮ ಫೈನಾನ್ಷಿಯಲ್ ಗೋಲ್ಸ್, ರಿಸ್ಕ್ ಪ್ರೊಫೈಲ್, ಟೈಮ್ ಹಾರೈಸನ್ ಅಂದರೆ ಇನ್ವೆಸ್ಟ್ಮೆಂಟ್ ಅವಧಿ ಮತ್ತೆ ನಾವು ಯಾವ ಟ್ಯಾಕ್ಸ್ ಬ್ರಾಕೆಟ್ನಲ್ಲಿ ಇದ್ದೇವೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೆಗೆದುಕೊಳ್ಳುವ ಮುಂಚೆ ನಾವು ಕೆಲವು ಮುಖ್ಯವಾದಂತಹ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಫ್ಯಾಕ್ಟರ್ಸ್ಗಳು ಯಾವುದು ಅನ್ನೋದನ್ನ ನೋಡೋದಾದರೆ, ಮೊದಲಿಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇದು ನಮಗೆ ಬೇಸ್ಡ್ ಆನ್ ಅವರ್ ಇನ್ವೆಸ್ಟ್ಮೆಂಟ್ ಮೇಲೆ ಬಡ್ಡಿ ಮೂಲಕನೋ, ಡಿವಿಡೆಂಡ್ ಮೂಲಕನೋ, ಕ್ಯಾಪಿಟಲ್ ಅಪ್ರಿಸಿಯೇಷನ್ ಮೂಲಕನೋ ಬರ್ಬೋದು. ನಾವು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ರಿಟರ್ನ್ ಅನ್ನ ಒಂದಕ್ಕೊಂದು ಕಂಪೇರ್ ಮಾಡಿ ನಮಗೆ ಸೂಟ್ ಆಗುವಂಥದ್ದು ಅಥವಾ ನಮಗೆ ಯಾವುದು ಹೆಚ್ಚು ಲಾಭ ತಂದುಕೊಡುತ್ತೋ ಅಂತ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನ ಆಯ್ಕೆ ಮಾಡಿಕೊಳ್ಳೋದು ಉತ್ತಮ ಆಗುತ್ತೆ. ಇನ್ನು ಎರಡನೇ ಫ್ಯಾಕ್ಟರ್ ನಾವು ನೋಡಬೇಕಾಗಿರೋದು ರಿಸ್ಕ್ ಫ್ಯಾಕ್ಟರ್. ಇದು ಬಹು ಮುಖ್ಯವಾದಂತಹ ಫ್ಯಾಕ್ಟರ್ ಆಗುತ್ತೆ. ಜನರಲಿ ಹೈ ರಿಸ್ಕ್ ಇರುವಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಹೈ ರಿಟರ್ನ್ಸ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ಅದೇ ತರ ಲೋ ರಿಸ್ಕ್ ಇರುವಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳಲ್ಲಿ ರಿಟರ್ನ್ಸ್ ಸಹ ತುಂಬಾನೇ ಕಡಿಮೆ ಇರುತ್ತೆ. ಈ ರಿಸ್ಕ್ ಅನ್ನೋದು ಮಾರ್ಕೆಟ್ ಫ್ಲಕ್ಚುಯೇಷನ್ ಇಂದ ಕೂಡಿರಬಹುದು, ವಿತರಕರ ಡಿಫಾಲ್ಟ್ ಇಂದ ಕೂಡಿರಬಹುದು ಅಥವಾ ಇತರೆ ಯಾವುದೇ ಅನಿರೀಕ್ಷಿತ ಘಟನೆಗಳಿಂದಾಗಿ ಸಹ ಕೂಡಿರಬಹುದಾಗಿದೆ. ಆದ್ದರಿಂದ ನಮ್ಮ ವಯಸ್ಸಿಗೆ ತಕ್ಕ ಹಾಗೆ ಹಾಗೂ ನಮಗೆ ಎಷ್ಟು ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಇದೆ ಅದರ ಮೇಲೆ ನಮ್ಮ ರಿಸ್ಕ್ ಪ್ರೊಫೈಲ್ಗೆ ಹೊಂದಿಕೆ ಆಗುವಂತ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು ಬೆಸ್ಟ್ ಆಗಿರುತ್ತೆ. ಇನ್ನು ಮೂರನೇ ಫ್ಯಾಕ್ಟರ್ ಅನ್ನ ನೋಡೋದಾದ್ರೆ ನಾವು ಲಿಕ್ವಿಡಿಟಿ ಫ್ಯಾಕ್ಟರ್. ಲಿಕ್ವಿಡಿಟಿ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ನ ಮೂಲ ಮೌಲ್ಯವನ್ನ ಕಳೆದುಕೊಳ್ಳದೆ ನಮಗೆ ಯಾವಾಗ ಹಣದ ಅವಶ್ಯಕತೆ ಬೀಳುತ್ತೋ ಅವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಎನ್ಕ್ಯಾಶ್ ಮಾಡೋದಕ್ಕೆ ನಾವು ಲಿಕ್ವಿಡಿಟಿ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಅವಶ್ಯಕತೆ ಇದ್ದಾಗ ಯಾವ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅನ್ನ ಎನ್ಕ್ಯಾಶ್ ಮಾಡೋಕೆ ಸಾಧ್ಯ ಇದೆಯೇ ಅಂತದನ್ನ ಆರಿಸಿಕೊಳ್ಳೋದು ಜಾಣತನ. ಈ ಎಲ್ಲ ಅಂಶಗಳನ್ನ ನೀವು ಪರಿಗಣಿಸುವ ಮೂಲಕ ನಿಮ್ಮ ಅಗತ್ಯತೆಗಳು ಮತ್ತು ಆದ್ಯತೆಗಳಿಗೆ ಸೂಕ್ತವಾದಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳನ್ನು ಸೆಕ್ಷನ್ 80C ಅಡಿಯಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬಹುದಾಗಿದೆ. ಹೆಚ್ಚಿನ ಮಾರ್ಗದರ್ಶನ ಮತ್ತು ಅಡ್ವೈಸ್ಗಳಿಗಾಗಿ ಫೈನಾನ್ಷಿಯಲ್ ಪ್ಲಾನರ್ ಅಥವಾ ಎಕ್ಸ್ಪರ್ಟ್ಗಳನ್ನು ಸಹ ಕನ್ಸಲ್ಟ್ ಮಾಡಬಹುದು. ಸೊ ಇದಾಗಿತ್ತು ಸೆಕ್ಷನ್ 80Cಯ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಮತ್ತು ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸುತ್ತಾ, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ, ಈವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದ ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.